ಸೈಂಟಿಫಿಕ್ ಎವಿಡೆನ್ಸ್ ಇನ್ನೂ ಜಾಸ್ತಿ ಸಿಕ್ತಿತ್ತು. ಅದು ಒಂದೇ ಅಂಶದ ಆಧಾರದ ಮೇಲೆ ಒಬ್ಬನೇ ರೇಪ್ ಮಾಡಿದ್ದಾನೆ ಅಂತ ನಾನು ಕನ್ವಿನ್ಸ್ ಆಗ್ತಿಲ್ಲ. ಈಗ ಒಬ್ಬನೇ ಮಾಡಿ ಅನೇಕ ಜನ ಮಾಡಿದರೆ ದೇರ್ ವಿಲ್ ಬಿ ಅವೈಲಬಿಲಿಟಿ ಆಫ್ ಮೋರ್ ಎವಿಡೆನ್ಸಸ್. ಆಮೇಲೆ ದೇರ್ ವಿಲ್ ಬಿ ಹೆವಿ ಬ್ಲೀಡಿಂಗ್ ಆಲ್ಸೋ. ಇರೆಗ್ಯುಲರ್ಲಿ ಹ್ಯಾಂಡ್ಲಿಂಗ್ ಆ್ಯಂಡ್ ಅನ್ಹ್ಯೂಮನ್ಲಿ ಹ್ಯಾಂಡಿಂಗ್ ಬಾಡಿ. ಈಗ ಏನಾದ್ರು ಸಾಕಷ್ಟು ಏನಾದ್ರು ಎವಿಡೆನ್ಸಸ್ ಇನ್ನೂ ಜಾಸ್ತಿ ಸಿಗ್ತಾಯಿತ್ತು. ಮತ್ತು ಬ್ಲಡ್ ಸ್ಟೈನ್ಸ್ ಜಾಸ್ತಿ ಸಿಗ್ತಾಯಿತ್ತು. ಆಮೇಲೆ ಈ ಎಕ್ಸ್ಟ್ರಾ ಕ್ಲಾತ್ಗಳಲ್ಲಿ ಏನಾದ್ರು ಕ್ಲೀನ್ ಮಾಡ್ಕೊಂಡಿದ್ದರೆ ಸಿಗ್ತಾಯಿತ್ತು. ದೀಸ್ ಆರ್ ದಿ ಎಕ್ಸ್ಪೆಕ್ಟೆಡ್ ಥಿಂಗ್ಸಸ್ ಅಲ್ಲಿ. ಅಂತಿಮವಾಗಿ ಸೌಜನ್ಯ ಪ್ರಾಣ ಹೆಂಗೆ ಹೋಯಿತು? ಎಸ್, ದೇರ್ ದಟ್ ಈಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಅವಳ ಪ್ರಾಣ ಹೋಗಲಿಕ್ಕೆ ಏನು ಕಾರಣ ಅಂತ ಡಾಕ್ಟ್ರಿಗೆ ಕೇಳಿದಾಗ ದೆರ್ ಆರ್ ಸೆವೆರಲ್ ಇಂಜುರೀಸ್ ಆನ್ ದಿ ಬಾಡಿ ನಾರ್ಮಲಿ. ಅವಳು ಎಲ್ಲವೂ ಅಬ್ರೇಷಸ್ ಇದೆ. ಅಬ್ರೇಷಸ್ ಆನ್ ಬೋತ್ ದಿ ಸೈಡ್ಸ್. ಇಲ್ಲಿ ಬ್ಯಾಕ್ ಸೈಡ್ ಆ್ಯಂಡ್ ಬ್ಯಾಕ್ ಸೈಡ್ ಜಾಸ್ತಿ ಇದೆ. ತರಚಿದ ಗಾಯ ಅಬ್ರೇಷಸ್ ಅಂದರೆ ಪ್ರಾಬಲಿ ಯು ಕ್ಯಾಚ್ ದಿ ಪಾಯಿಂಟ್. ತರಚಿದ ಗಾಯಗಳಿವೆ. ಮತ್ತು ಬಟ್ಟೆ ಎಲ್ಲ ಸ್ವಲ್ಪ ಹರಿದಿದೆ. ಅದು ಗಾಯದ ಸಮೇತನೇ ಹರಿದಿದೆ ತರಚುವಾಗ. ಡ್ರ್ಯಾಗಿಂಗ್ ಸೈನ್ ಇದೆ, ಎಳ್ಕೊಂಡು ಹೋದ ಸೈನ್ ಇದೆ. ಆಮೇಲೆ ನಂತರ ಅಲ್ಲಿ ತೋಡು ಇದೆಲ್ಲ, ತೋಡು ದಾಟುವಾಗ ಸೌಜನ್ಯಳ ಒಂದು ಚಪ್ಪಲಿ ಅಲ್ಲೇ ಸಿಗುತ್ತೆ ತೋಡಲ್ಲಿ, ತೋಡತ್ರ ದಡದಲ್ಲಿ ಹೊರಗಡೆ ರಸ್ತೆ ಕಡೆ. ಇನ್ನೊಂದು ಚಪ್ಪಲಿ ಡೆಡ್ ಬಾಡಿ ಹತ್ರ ಒಂದು 2 feet ಡಿಸ್ಟೆನ್ಸಲ್ಲಿ ಅದು ಸಿಗುತ್ತೆ. ದಟ್ ವಾಸ್ ದಿ ಎಕ್ಸ್ಪ್ಲನೇಷನ್ ಬೈ ಮಹಾಜರ್. ಎರಡೂ ಸೀಸ್ ಮಾಡ್ತಾರೆ. ಎರಡು ಸೀಸ್ ಮಾಡಿ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತಗೊಂಡು ಇನ್ವೆಸ್ಟಿಗೇಷನ್ಗೆ ಅಡಾಪ್ಟ್ ಮಾಡ್ಕೊಳ್ತಾರೆ.